ಅದ್ರದ್ದು ಒಂದು ತಿಂಗಳು ಜೀವನ. ಓಹೋ ಅಷ್ಟಲ್ಲೇ ಇಷ್ಟೆಲ್ಲ ಕೊಟ್ಟೋಗ್ಬಿಡುತ್ತೆ ನಮಗೆ. ಹಳಬ್ರು ಏನು ಇಲ್ಲಿಂದ ಇದಕ್ಕಿಂತ ಒಂದು 15ರಿಂದ 20 ವರ್ಷ ಇಂಚಿ ಕದಿವೋ ಅವ್ರಿಗೆ ಮಾತ್ರ ಗೊತ್ತು. ಅಲ್ಲಿಂದ ಒಂದು 10 ವರ್ಷದಿಂದ ಚಾಕಿ ಸೆಂಟರ್ ಉಟ್ಕೊಂಡು ಇದು ಚಂದ್ರಿಕೆಗೆ ಹಾಕಿ 3 ದಿವಸ ಆಗಿದೆ. ಚಂದ್ರಿಕೆಗೆ ಹಾಕಿ 3 ದಿವಸ. ಮೊಟ್ಟೆಯಿಂದ ಇಲ್ಲಿ ಬರಕ್ಕೆ 17-18 ದಿವಸ ಅಷ್ಟೇ. ಇದು ಯಾವುದೇ ಕಾರಣಕ್ಕೆ ಸ್ಟಾಕ್ 2 ದಿನ ಇಟ್ಕೊಂಬಕ್ ಸತಿ ಬರಲ್ಲ ಇದು ನಮ್ದು. 3ನೇ ದಿನದಾಗ ಆ ಚಿಟ್ಟಾಗಿ ಹೊರಗೆ ಬರ್ತದೆ. ಈಗ ಒಂದು 15-20 ದಿವಸದಿಂದ ಹಂಗೆ ಒಂದ್ ಲೆಕ್ಕಕ್ಕಿದೆ. ಹಿಂದೆ ಒಂದ್ 2 ತಿಂಗಳ ಕೆಳಗೆ 600 ಒಳಗೆ 500 400 ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಏನಪ್ಪ ಇದು ಅಮ್ಮಂಗೆ ಅವತ್ 30 ರೂಪಾಯಿ ಮಾರಿ ಕೂಡ ಏನ್ ಬೇಕಾದೆಲ್ಲ ತಗೊಂಡಿದ್ವಿ ಬರೀ 3,000. ಅಂದ್ರೆ ಸರ್ ಅವಾಗ ಲೇಬರ್ ಕೂಲಿ ಬರೀ 10 ರೂಪಾಯಿ. ಅಂದ್ರೆ ಲೇಬರ್ ಕೂಲಿನ ಕಡಿಮೆ, ಎಲ್ಲಾನು ಬಂಡವಾಳನೂ ಕಡಿಮೆ, ಮೊಟ್ಟೆಗಳು ಸಿಗೋದು ಕಡಿಮೆ. ಹೌದು ಸರ್ ಹೌದು. ಹ್ಞೂ ಸರ್ ಅಷ್ಟು ರೇಷ್ಮೆ ಸರ್. ಇದು 4.5 ಎಕರೆ ಇದೆ ಪ್ಲಾಟ್ ಇದೆ. 4 ಎಕರೆ ಇದು 4 ಎಕರೆ ಪ್ಲಾಟ್. ಅಷ್ಟು ರೇಷ್ಮೆ ಇದೆ. ಈಗ ನಮ್ಮದ್ ಬಂದ್ಬಿಟ್ರೆ ಅದು 6 ಎಕರೆ ಪ್ಲಾಟ್. ಇದು ಮೊನ್ನೆ ಸಣ್ಣದು ನೀರ್ ಕಮ್ಮಿ ಆಗಿದ್ವು ತೆಗೆದ್ವಿ ಇದನ್ನ. ನೆಕ್ಸ್ಟ್ ಹಾಕ್ತಿವಿ. ನೆಕ್ಸ್ಟ್ ಇದೆ ಬಿಟ್ರೆ ಮಾಡೋಣ ನಮ್ಮದು. ಇವಾಗ ಅಲ್ಲಿ ಮಾಡ್ತಾ ಇದ್ರಲ್ಲ ಆದಿದ್ರಲ್ಲಿ ಶೆಡ್ ಅಲ್ಲಿ ಅಲ್ಲೇನ್ ಮಾಡ್ತೀರಾ? ಅಲ್ಲಿ ಇದೆ ಎಲ್ಲ ರೇಷ್ಮೆ ಸರ್, ಅಷ್ಟು ರೇಷ್ಮೆ. ನೆಕ್ಸ್ಟ್ ಇವಾಗ ಬರುತ್ತೆ ಚಾಕಿ ಆಗುತ್ತೆ. 21-22 ಮರಿ ಇರೋದು ರೆಡಿ. ಈಗ ಇದು ಗೂಡು ಕಟ್ಟೋದಿದೆಯಲ್ಲ ಅದೆಲ್ಲ ಪ್ರೊಸೆಸ್ ಇಲ್ಲೇ ನಡೆಯುತ್ತೆ. ಎಲ್ಲ ಪ್ರೊಸೆಸ್ ನಮ್ಮ ಶೆಡ್ ವರಾಂಡ ಇದೆಯಲ್ಲ ಆ ವರಾಂಡದಲ್ಲಿ ಆಗ್ತಿದೆಯಲ್ಲ. ಏನೊಂದು ಬ್ಯಾಚ್ ಮನೆಗೆ ಇಟ್ಟಿದೀವೋ ಅದೆಲ್ಲ ಬ್ಯಾಚ್ ಅದು ಪ್ರೋಸೆಸ್ ಏನಿದೆಯೋ ಮರಿ ಹುಟ್ಟಿ ಬೆಳೆದು ಅದು ಗೂಡಾಗೋವರೆಗೂ ಅದು ಅದೇ ಶೆಡ್ ನಾಗ ಅಲ್ಲೇ ಇರುತ್ತೆ. ಅಲ್ಲೇ ಪ್ರೋಸೆಸ್ ಎಲ್ಲ ಮುಗಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡೋದು. ಅಲ್ಲೇ ಬಿಡಿಸಿ ಲೇಬರ್ ಬಿಡಿಸಿ ಅಂತ ರಾಮನಗರ ಮಾರ್ಕೆಟ್ ಇದೆ. ಅಂದ್ರೆ ಅದು ಈಗ ಎಳೆನ ಬಿಡಿಸ್ತಿರಲ್ಲ? ಇಲ್ಲ ಸರ್, ಬಿಡಿಸಲ್ಲ, ನಾವು ಬಿಡಿಸಲ್ಲ. ನೀವು ಗೂಡು ತಗೊಂಡ್ ಹೋಗ್ತೀರಾ? ಗೂಡು ಕಟ್ಟಿದ್ಮೇಲೆ ಅದನ್ನೆಲ್ಲ ರೋಡ್ರಿ ಚಂದ್ರಿಕೆ ಬಿಡಿಸಿ ಎಲ್ಲ ಬಿಚ್ಚಿ ಒತ್ತಿಗೆಂದು ಚೀಲಕ್ಕೆ ಹಾಕಿ ನಾವು ರಾಮನಗರ. ಈಗ ಹತ್ತಿ ಇದನ್ನ ಮಾಡ್ದಂಗೆ ಹತ್ತಿ ಇದು ಮಾಡಿ ಹತ್ತಿ ಎಲ್ಲ ಹಿಂಗ್ ಬಿಡಿಸ್ಬಿಟ್ಟು ಅದರ ಲೇಬರ್ಸ್ ಎಲ್ಲ. ಅದನ್ನ ನೀವು ಎಳೆ ತರ ನಾವು ಎಳೆ ತರ ಮಾಡಲ್ಲ. ಅದೆಲ್ಲ ಫ್ಯಾಕ್ಟ್ರಿಗೆ ಹೋಗುತ್ತೆ. ಅವರೆಲ್ಲ ಫ್ಯಾಕ್ಟ್ರಿ ಸಣ್ಣ ಎಲ್ಲ ಚಿಲ್ಲಿಂಗ್ ಮಿಷಿನ್ ಇಟ್ಟಿರ್ತಾರೆ. ಚಿಲ್ಲಿಂಗ್ ತಗೊಂಡೋಗಿ ಅವ್ರೆಲ್ಲ ಸಣ್ಣ ಲೇಬರ್ಗಳು ಅವರೆಲ್ಲ ಲೇಬರ್ಗಳು ಇಟ್ಕೊಂಡು ಸಣ್ಣ ಫ್ಯಾಕ್ಟ್ರಿ ರಾಟೆ ಬರುತ್ತೆ. ರಾಟೆ ತೆಗಿತು. ಇವಾಗ ಮಷಿನ್ಗಳೆಲ್ಲ ಮಿಷಿನ್ ಬಂದಲ್ಲ, ಮಿಷಿನ್ನಾಗೆಲ್ಲ ತೆಗಿತಾರೆ. ಇವಾಗೆಲ್ಲ ಆ ತರ ತಕ್ಕಂತಾರಲ್ಲ. ದೊಡ್ಡ ಫ್ಯಾಕ್ಟ್ರಿ ಇದೆ. ದೊಡ್ಡ ಫ್ಯಾಕ್ಟ್ರಿ ಇದೆ. ಅವ್ರು ಏನಿಲ್ಲ ಅಂದ್ರು ರಾಮನಗರದಲ್ಲಿ ದಿನಕ್ಕೆ 50-60 ಕ್ವಿಂಟಲ್ ತಗೊಂತಾರೆ. 50-60 ಕ್ವಿಂಟಲ್ ತಗೊಂಡು ಹೋಗಿ ಫ್ಯಾಕ್ಟ್ರಿ ಹಾಕ್ತಾರೆ. ಒಂದ್ ದಿನಕ್ಕೆ ಅಷ್ಟು ಬೇಕಾಗುತ್ತೆ ಅಷ್ಟೇ ಜನ ಲೇಬರ್. ಈಗ ನಿಮ್ಗೆ ಐಡಿಯಾ ಪ್ರಕಾರ ಈ ಒಂದ್ ಹುಳು ಎಷ್ಟು ಉದ್ದ ಬಿಡುತ್ತೆ ಅಂತ ಯಾರು ಗೊತ್ತಿದೆ ನಿಮ್ಗೆ? ಐಡಿಯಾ ಪ್ರಕಾರ 1000 ಮೀಟರ್ ಬರುತ್ತೆ, 900 ಮೀಟರ್ 1000 ಮೀಟರ್ ಬರುತ್ತೆ ಅಂತಾರೆ. ಎಕ್ಸಾಕ್ಟ್ ಅಂದ್ರೆ ಹುಳ ಇದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಸಣ್ಣ ಅಂದ್ರೆ ಯಾವ ರೀತಿ ಊಟ ತಿಂದಿರುತ್ತೆ ಆತರ ಇದ್ ಮಾಡುತ್ತೆ. ಅಂದ್ರೆ ಇದು ನೋಡಿ ಅಲ್ಲ ಹತ್ಲ ನೋಡ್ರಿ, ಎಲ್ಲ ಅದೇ ರೇಷ್ಮೆನೆ ಕಾಣೋದು. ಅಂದ್ರೆ ಇದು ಒಂಥರ ರೇಷ್ಮೆ ನಾಡು ಅಂತ ಆಗ್ಬಿಡುತ್ತೆ. ಇಲ್ಲಿ ಕೂಡ ಅದೇ ಎಲ್ಲ ರೇಷ್ಮೆ ಸರ್. ಈ ಆಲ್ಮೋಸ್ಟ್ ಏರಿಯಾದಲ್ಲಿ ಎಲ್ಲಾನು ರೇಷ್ಮೆನೆ ಬೆಳಿತಾರೆ ಸರ್. ಅಷ್ಟು ಸರ್ 100ಕ್ಕೆ ಇಲ್ಲಿ ಇವೆಲ್ಲ ಸೆಟ್ ಏನ್ ಹಾಕಿರ್ತಾರೆ ಎಲ್ಲ ಉಳಿದು ಸರ್. ಎಲ್ಲ ಸರ್ 100ಕ್ಕೆ 95% ರೇಷ್ಮೆನೆ. 5% ಹಿಂಗ ಯಾರು ಜಾಸ್ತಿ ಲೇಬರ್ ಸಿಗಲ್ಲ ಅಂದ್ರೆ ಈ ಕೆಲಸ ಅಷ್ಟೇ. ಇದೆಲ್ಲ ಟೋಟಲ್ ಎಲ್ಲ ರೇಷ್ಮೆನೆ ನಮ್ಮದು. ಇವೇ ಚಂದ್ರಿಕೆ. ಈ ತರ ನೀವು ಹಾಕ್ಬಿಡ್ತೀರ? ಎಲ್ಲ ನಿಲಿಕ್ಕಿರ್ತೀವಿ ಫಸ್ಟ್ ಎಲ್ಲ ಪಿಟ್ ಮಾಡಿ ಎಲ್ಲ ನಿಲಿಕ್ಕಿ ಅದಕ್ಕೆಲ್ಲ ಹುಳ ಬಿಟ್ಟು. ಇವಾಗ ಒಂದೊಂದಕ್ಕೂ ಒಂದೊಂದು ಹುಳನ ಬಿಡ್ತೀರಾ? ಇಲ್ಲ ಸರ್, ಈ ತರ ಇದನ್ನ ಹೆಂಗ್ ಬಿಟ್ ಮಾಡಿದ್ವಿ ಹಿಂಗ್ ನಿಲಿಕ್ತಿವಿ. ಹಿಂಗೆ ನಿಲಿಕ್ಕಿ ಸುಮ್ಮನೆ ಹಿಂಗ್ ದೊಬ್ತೀವಿ ಪ್ಲೇಟ್ನಾಗ. ಒಂದೊಂದ್ ಗ್ಯಾಗ್ ಒಂದೊಂದು ಹೋಗ್ತಾ ಇರ್ತಾವ. ಅವೇ ಹೋಗ್ತಾವೆ, ಎಕ್ಸ್ಟ್ರಾದವೆಲ್ಲ ಹೊರಗೆ ಬರ್ತಾ ಇರ್ತಾವ. ಅವನ್ನೆಲ್ಲ ನಾವು ಕಡಿ ತೆಗೆದು ಇನ್ನೊಂದಕ್ಕೆ ಹಾಕ್ತೀವಿ ನಾವು. ಅಂದ್ರೆ ನೀವು ಇದಕ್ಕೆ ಬಿಡ್ತಾ ಇರ್ತೀರಲ್ಲ, ಆ ಟೈಮ್ಗೆ ಇನ್ನೂ ಇದನ್ನ ಎಳೆ ಬಿಡಕ್ ಸ್ಟಾರ್ಟ್ ಮಾಡಿರುತ್ತೆ. ಅಲ್ಲೇ ನೀವು ಇದ್ರಲ್ಲೇ ಬಿಡ್ತಾ ಇರುತ್ತೆ. ಸ್ಟಾರ್ಟ್ ಮಾಡಿದ್ಮೇಲೆ ನಾವು ತಂದರಕ್ ಬಿಡೋದು. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಬಿಡಲ್ಲ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಬಿಟ್ರೆ ಎಲ್ಲ ಕೆಳಗೆ ಬಿಡ್ತಾ ಇರ್ತಾವ. ಅದ್ರ ಕಡಿಯಲ್ಲ ಅವು ಸ್ಟಾರ್ಟ್ ಮಾಡಿದ್ವಿ ಎಳೆ ಹೋಗ್ಬೇಕಂದ್ರೆ ಕರೆಕ್ಟ್ ಆಗಿ ಗ್ಯಾಪ್ ಹೋಗ್ಬಿಡುತ್ತೆ. ಒಂದೊಂದ್ರಲ್ಲೂ ಎಷ್ಟು ಚೆನ್ನಾಗಿ ಒಂದೊಂದು ಗ್ಯಾಪ್ ಅಲ್ಲಿ ಒಂದೊಂದೇ ಕಟ್ಟುತ್ತೆ ಅದು ಕ್ಲೀನ್ ಆಗಿ. ಈಗ ಇದರಲ್ಲಿ ಒಳಗಡೆ ಒಳಗಡೆ ಇದೆ. ಅಂದ್ರೆ ಇವಾಗ ಇದು ಒಂದೊಂದು ಇದೆಲ್ಲ ಅಂದ್ರೆ ಇವನ ಹುಳುಗಳು ಹೆಂಗ್ ತೆಗಿತೀರಾ ವಾಪಸ್? ಸರ್ ಹುಳ ತೆಗಿಯಲ್ಲ. ಈಗ ಗೂಡ್ ಬಿಡಿಸ್ತೀವಿ ನಾವು. ಗೂಡ್ ಬಿಡಿಸಕ್ಕೆ ಸ್ಟಾಂಡ್ ಇದೆ. ಆ ಫ್ರೇಮ್ ಐತಲ್ಲ, ಆ ಫ್ರೇಮ್ ತರ ಸ್ಟಾಂಡ್ ಇದೆ. ಒಂದ್ ಕಡೆ 12 ಇದೆ, ಒಂದ್ ಕಡೆ 13 ಇದೆ ಲೈನ್.
ಅಷ್ಟು 130 ನೋಡ್ರಿ. ಈ ಕಡೆ 12 ಒಂದ್ ಕಡೆ 13 ಹಿಂಗ 12 ಇದೆ, ಹಿಂಗ 12 ಇದೆ, ಹಿಂಗ 13 ಇದೆ. ಅಷ್ಟು ಹುಳ ಲೆಕ್ಕಾಗಿ ಒಂದು 130 140 ಹುಳ ಲೆಕ್ಕಕ್ಕೆ ಬಿಡ್ತೀವಿ ನಾವು. ಓಕೆ. ಎಕ್ಸ್ಟ್ರಾ ಅದಾವೆಲ್ಲ ಕಡಿ ಬರ್ತಾವ, ಎಲ್ಲ ಕಡಿ ಕಿತ್ಕೊಂತ. ಓಕೆ. ಅಂದ್ರೆ ಇವಾಗ ಈಗ ಗೂಡು ಕಟ್ಟಿದೆ, ಇವಾಗ ಇದ್ರಲ್ಲಿ ಹುಳ ಇದೆ, ಹುಳ ತೆಗಿತಾರ ಹೆಂಗೆ? ನಾವು ತೆಗಿಯಲ್ಲ. ನೀವು ತೆಗಿಯಲ್ಲ? ನಾವು ಏನ್ ಹುಳ ತೆಗೆಯೋದಿಲ್ಲ. ಏನ್ ಗೂಡು ಐತೋ ಇದೇ ಗೂಡನ್ನ ಬಿಡಿಸ್ಕೊಂಡು ನಾವು ಕ್ಲೀನ್ ಮಾರ್ಕೆಟ್ ತಗೊಂಡ್ವಿ ಅಷ್ಟೇ. ಹೌದಾ? ಮತ್ತೆ ಹುಳ ಅದ್ರೊಳಗೆ ಇರುತ್ತೆ. ಮತ್ತೆ ಅದು ಕೆಜಿ ಲೆಕ್ಕ ಹೆಂಗ? ಅದ್ ನಂಗೆ ಅದ್ ಒಟ್ಟು ಸೇರಿ ತೂಕ ಮಾಡಿ ಕೊಟ್ಬಿಡ್ತೀವಿ ನಾವು. ಹೌದಾ? ಹುಳ ನಾವು ರೇಷ್ಮೆ ಅಷ್ಟು ಸೇರಿ ಏನಿದೆ ಗೂಡಿದೆಯೋ ಆ ಗೂಡನ್ನ ಸೇರಿ ಅಷ್ಟು ತೂಕ ಮಾಡಿ ಕೊಟ್ಬಿಡ್ತೀವಿ. ಅಂದ್ರೆ ಹುಳನೂ ತೂಕ ಬರುತ್ತಲ್ಲ? ಅದೇ ತೂಕ ಬರುತ್ತೆ. ಹುಳ ಇಲ್ದೆ ಅಂತ ಕೊಡಲ್ಲ? ಹುಳ ಇಂದ ಕೊಡಕ್ ಬರೋದೇ ಇಲ್ಲ. ಹೌದಾ? ಹೇಗೆ ಅದು? ಹುಳ ಕಡಿತ ಹೇಗ್ ಬರಲ್ಲ? ಹುಳ ಕಡಿತಾದ್ರೆ ನೂಲ್ ಕಟ್ ಆಗುತ್ತಲ್ಲ. ಕರೆಕ್ಟ್. ಓ, ಅದ್ರ ಮೇಲೆ ಲೆಕ್ಕ. ಈಗ ಹುಳ ಇಲ್ದೇ ಇದ್ರೆ ಅಂದ್ರೆ ಇನ್ನೂ ಮಾರ್ಕೆಟ್ ಜಾಸ್ತಿ ಇದಕ್ಕೆ ಅಂತ. ಅಂದ್ರೆ ಕೆಜಿ ಲೆಕ್ಕ, ಕೆಜಿ ಜಾಸ್ತಿ ಬರುತ್ತೆ? ಇಲ್ಲ ಬರಲ್ಲ. ನೂಲ್ ಜಾಸ್ತಿ ಆಗುತ್ತೆ. ನೂಲ್ ಜಾಸ್ತಿ ಆಗುತ್ತೆ. 1 kg ನೂಲ್ ಬಂದು ಅವಾಗ 3000 4000 ಹಂಗ್ ಬರುತ್ತೆ. ಅದನ್ನೇ ಕೇಳಿದ. ನಾವು ನೂಲ್ ತೆಗೆದು ಕೊಟ್ರೆ ಆ ರೇಟ್ ಬರುತ್ತೆ. ನೂಲ್ ತೆಗ್ ಬರಲ್ಲ. ಇಲ್ಲಿ ನಮ್ಮ ಹತ್ರ ಯಾವ ರಾಟೆ ಮಿಷಿನ್ ಯಾವ ಇಲ್ಲ. ನೂಲ್ ಅದನ್ನ ಹೀಟ್ ನೀರಲ್ಲಿ ತೆಗೆದು ಅವೆಲ್ಲ ಮಾಡ್ತಾರೆ. ಬಿಸಿನೀರಲ್ಲಿ ಹಾಕಿ ಎಲ್ಲ ತೆಗಿತಾ ಇರ್ತಾರೆ. ಇಲ್ಲಿ ಸಮೀಪದಲ್ಲಿ ಯಾರು ಇದೆಯಾ? ಇಲ್ಲಿ ಎಲ್ಲಿಲ್ಲ ಸರ್. ರಾಮನಗರನೇ ಎಲ್ಲ. ಇಲ್ಲಿ ಎಲ್ಲಿ ಇಲ್ಲ. ಯಾರನ್ನ ಒಟ್ಟಿಗೆ ಮಾಡ್ಬೇಕು. ಓಕೆ. ಈಗ ಈಗ ಹಾಕಿದೆಯಲ್ಲ ಇದು ಎಷ್ಟು ದಿನ ಅಂದ್ರೆ ಒಂದು 25ನೇ ದಿನ ಎಷ್ಟು ದಿನ ಆಗಿದೆ ಈಗ ಇದು ಹಾಕಿ ಅಂತಲ್ಲ, ಇದು ಚಂದ್ರಿಕೆಗೆ ಹಾಕಿ 3 ದಿವಸ ಆಗಿದೆ. ಚಂದ್ರಿಕೆಗೆ ಹಾಕಿ 3 ದಿವಸ. ಮೊಟ್ಟೆಯಿಂದ ಇಲ್ಲಿ ಬರಕ್ಕೆ 17-18 ದಿವಸ ಅಷ್ಟೇ. 18 ದಿವಸ 20 ದಿವಸ 30 ದಿವಸಕ್ಕೆ ನಾವು ಮಾರ್ಕೆಟ್ ಇರ್ತೀವಿ. ಮಾರ್ಕೆಟ್ ಅಲ್ಲಿ 30 ದಿವಸಕ್ಕೆ ಇರುತ್ತೆ. ಅಂದ್ರೆ ಹುಟ್ಟಿನಿಂದ ಅದು ಸಾಯೋ ಅಂದ್ರೆ 1 ತಿಂಗಳ, ಅದ್ರದ್ದು 1 ತಿಂಗಳ ಜೀವನ. ಓಹೋ, ಅಷ್ಟೆಲ್ಲ ಇಷ್ಟೆಲ್ಲ ಕೊಟ್ಟೋಗ್ಬಿಡುತ್ತೆ ನಮಗೆ. ನಮಗೆ. ರೇಷ್ಮೆಯಿಂದ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಏನೇನೆಲ್ಲ ಮಾಡ್ತಾರೆ ಸರ್? ರೇಷ್ಮೆ ಸೀರೆ ಮಾಡ್ತಾರೆ, ಟೈರಿ ದಾರ ಬೇಕಂತಾರೆ, ಎಲ್ಲ ಈಗ ವೇಸ್ಟ್ ಗೂಡ್ ಅಂತ ಬರುತ್ತೆ, ಪ್ಲೈವುಡ್ ಮಾಡ್ತಾರೆ, ನಮಗೆ ಡೋರ್ ಬರುತ್ತಲ್ಲ ಎಲ್ಲ ಮಾಡ್ತಾರೆ. ಬಹಳ ಅನುಕೂಲ ಇದೆ, ಎಲ್ಲ ಕೆಲಸ ಮಾಡ್ತಾರೆ. ರೇಷ್ಮೆ ಅದಕ್ಕೆ ಕಾಸ್ಟ್ಲಿ ಅನ್ಸುತ್ತೆ. ರೇಷ್ಮೆ ಸೀರೆ ಎಲ್ಲ ಪ್ರತಿಯೊಂದಕ್ಕೂ ಉಪಯೋಗಿಸ್ತಾರೆ. ಸೀರೆಗೂ ಬೇಕು, ಸೀರೆಗಂತೂ ಕಾಸ್ಟ್ಲಿ. ಸೀರೆಗಂತೂ ರೇಷ್ಮೆ ಸೀರೆ ಅಂತೂ ಕೇಳಂಗಿಲ್ಲ ರೇಟ್. ಅದು ಎಷ್ಟು ಕಾಸ್ಟ್ ಇದೆ, ಅದು ಯಾವ ತರ ಇದಾಗುತ್ತೆ ಆ ತರ. ಓಕೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ. ಅದೇ ರೀತಿ ಈಗ ಹೊಸಬ್ರು ಮಾಡ್ತಾರೆ ಅಂತಾರ, ಹೊಸಬ್ರು ಹಾಕ್ಬೇಕು ಪ್ಲಾನ್ ಮಾಡ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಹೇಳೋದು ಅಂದ್ರೆ? ಮಾಡ್ಬೋದು. ಎಷ್ಟು ಮಾಡಿದ್ರು ಇಲ್ಲಿ ನಮಗೆ ಕಮ್ಮಿ ಆಗ್ತದೆ ಅಂತ ಗೊತ್ತಿಲ್ಲ. ಮಾರ್ಕೆಟ್ನಾಗ ನಾವು ಫಸ್ಟ್ ಹೋಗ್ಬೇಕಾದ್ರೆ 110 120 ಲಾಟ್ ಇರೋವು. ಇವತ್ತು 400 ರಿಂದ 500 ಲಾಟ್ ಇರ್ತಾವ. ಆದ್ರೂ ಅಷ್ಟೇ ಹೋಗ್ತೈತೆ. ಅಲ್ಲಿ ತಗೊಂಬರಗಳು ಗ್ರಾಹಕರು ಕೂಡ ಜಾಸ್ತಿ ಆಗ್ತದಾರೆ. ತಗೊಳ್ಳೋರು ಜಾಸ್ತಿ, ಬೆಳೆಯೋರು ಜಾಸ್ತಿ. ಬೆಳೆಯೋರು ಕಮ್ಮಿ ಆಗ್ತದ್ರೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಂಗೆ ಅಂದ್ರೆ ಮಾಲ್ ಜಾಸ್ತಿ ಆದಂಗೆ ರೇಟ್ ಕಡಿಮೆ ಆಗುತ್ತೆ. ಮಾಲ್ ಕಡಿಮೆ ಆದಂಗೆ ರೇಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಕ್ವಾಲಿಟಿ ಮಾಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ಹಾಕ್ಬೇಕು ಅಂದ್ರೆ ನಮ್ಮ ಹತ್ರ ಏನೇನೆಲ್ಲ ಇರ್ಬೇಕಾಗತ್ತೆ? ಸ್ಟಾರ್ಟಿಂಗ್ ಫಸ್ಟ್ ನೀರ್ ಇರ್ಬೇಕು. ಫಸ್ಟ್ ನೀರ್ ಇರ್ಬೇಕು. ಜಮೀನ್ ಸ್ವಂತ ಆಗಿರ್ಬೇಕು. ಸ್ವಂತ ಜಮೀನ್ ಇದ್ರೇನೆ ಉಳಿಯೋದು. ಅದು ಉಳಿಯೋದು. ನಾವು ಕೋರಿ ಕಾಂಟ್ರಾಕ್ಟ್ ತಂದ್ ಮಾಡ್ತಾನೆ ಅದಾಗ ಉಳಿಯೋದು. ಮತ್ತೆ ಜಾಗ ಶೆಡ್ ಮಾಡ್ಕೋಬೇಕು. ಬಟ್ ಇದೆಲ್ಲ ನೀವು ಹೆಂಗೆ ಕಲ್ತಿರೋದು? ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಸ್ಟಾರ್ಟಿಂಗ್? ಈಗ ಹೊಸಬ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಅದು ಸ್ಟಾರ್ಟಿಂಗ್ ಅದೇ ನೋಡ್ಕೋಬೇಕು. ಬೇರೆ ಕಡೆ ಹೋಗಿ ನಾವು ಬೇರೆ ಕಡೆ ತಿಳ್ಕೊಂಡ್ಬಂದ್ವಿ. ಅದೇ ತರ ಫಸ್ಟ್ ನಮ್ಗೆ ಆಫೀಸ್ ಇಂದ ಟ್ರೈನಿಂಗ್ ಕೊಡ್ತಾ ಇದ್ರು, ಅವಾಗ ಕೊಡ್ತಿದ್ರು. ಚಾಕಿ ಕಡೆ ಟ್ರೈನಿಂಗ್ ಕೊಡ್ತೀವಿ ಬರ್ರಿ ಅಂತ ಹೇಳಿ. ಇವಾಗಲೂ ಕರ್ಕೊಂಡು ಹೋಗ್ತಾರೆ, ಯಾವ ಬರೀ ಕೊಡ್ತೀವಿ ಅಂತ. ನಾವೊಂದು 10 15 ಜನ ಗ್ರೂಪ್ ಆದ್ರೆ ನಮ್ಮ ಆಫೀಸ್ ಇಂದ ಟ್ರೈನಿಂಗ್ ಕೊಡ್ತಾರೆ. ಬರ್ರಿ ಹೋಗೋಣ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಆಫೀಸ್ ಅಂದ್ರೆ ಬಂದ್ಬಿಟ್ಟು ರಾಮನಗರನೇ? ಇಲ್ಲ ಸರ್, ನಮ್ದು ಇಲ್ಲಿ ಮೊಳಕಾಮೂರು ಇದೆ. ಮೊಳಕಾಮೂರು. ಆಮೇಲೆ ಇಲ್ಲಿ ಅವರು ಎಲ್ಲೆಲ್ಲಿ ಆಫೀಸ್ ಇರ್ತಾವ, ಚಾಕಿ ಸೆಂಟರ್ ಆಫೀಸ್. ನಮ್ಮ ಫಸ್ಟ್ ಚಾಕಿ ಸೆಂಟರ್ ಇತ್ತು, ನಮ್ಮೂರಾಗೆ ಇತ್ತು. ಚಾಕಿ ಇಲ್ಲೇ ಕಟ್ತಿದ್ವಿ. ನಮ್ಮೂರಾಗ ಇಲ್ಲಿ ಆಫೀಸ್ ಕೂಡ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಕಟ್ಟಿಕೊಡೋರು ನಮಗೆ ಕೂಡ. ಆಮೇಲೆ ಬರ್ತಾ ನಾವೇ ಕಟ್ಟಿಗೆ ಅವ್ರು ಯಾರೇ ತೆಗಿಯಪ್ಪ ಅಂತೇಳಿ ನಾವೇ ಕಟ್ಟಿಗೆ. ಅಲ್ಲಿ ಸೊಪ್ಪು ತಂದ ಕೊಟ್ರೆ ಅವ್ರು ಕಟ್ಟಿಕೊಡೋರು. ಕಟ್ಸ್ಕೊಡೋರಲ್ಲ. ಮತ್ತೆ ಹೇಗೆ ಇದು ಯಾವ ರೀತಿ ಅಂದ್ರೆ ಇದಕ್ಕಿಂತ ನೀವು ಬೆಳೆ ಬೆಳೆಯೋದಕ್ಕಿಂತ ಇದೇ ಬೆಟ್ರು ಅಂತ? ಬೇರೆ ಬೆಳೆ ಬೆಳೆಯೋದಕ್ಕಿಂತ ಇದೇ ಬೆಟ್ರು. ರೇಷ್ಮೆ ಬೆಳೆ ಅದು ಈ ಜಾಗ ಅಂತಲ್ಲ ಸರ್, ಯಾವ ಜಾಗದ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬೆಳಿಬೋದು. ಅಲ್ಲಿ ಬೆಳಿಬೋದು ಸರ್. ಅಲ್ಲಿ ವಾತಾವರಣ ಮೇಂಟೈನ್ ಮಾಡಿ, ವಾತಾವರಣ ಮೇಲೆ ಡಿಪೆಂಡ್. ಕಡಿಮೆ ಆ ಕಡೆ ಎಲ್ಲ ಕಾಫಿ ತೋಟ ಜಾಸ್ತಿ. ಒಟ್ಟು ನಾವು ಬೆಳೆಯೋರ್ ಮೇಲೆ, ನಾವು ಮಾಡೋರ್ ಮೇಲೆ ಡಿಪೆಂಡ್. ಮಲೆನಾಡಿನಲ್ಲಿ ಇದಕ್ಕಿನ್ನ ಒಳ್ಳೆ ಬೆಳೆ ಬೆಳಿತಾರೆ. ಅವ್ರು ಇದಕ್ಕಿನ್ನ ಲಾಭ ಆಯ್ತು ಅವ್ರಿಗೆ.
ಇದಕ್ಕಿನ್ನ ಲಾಭಾಂಶ ಬೆಳೆ ಬೆಳಿಬೇಕಾರೆ ಇದನ್ನ ಯಾಕೆ ಬೆಳಿತಾರೆ? ಅಲ್ಲೆಲ್ಲ ಅಡಿಕೆ, ತೆಂಗು, ಕಾಫಿ ತೋಟ ಮುಂದೆ ಇದು ಯಾಕೆ ಬರುತ್ತೆ? ಅದು ಇದು ತಿಂಗಳದ್ದು ಕಾಯ್ಬೇಕು. ಅವ್ರು ಏನಿಲ್ಲ, ಕೂಲರ್ ಇದು ಬೇಕು, ಅದು ಕೂಲರ್ ಅಷ್ಟೊಂದು ಬೇಕಾಗಿಲ್ಲ. ಹಂಗಾಗಿ ಅದು ಒಳ್ಳೆ ಕಮರ್ಷಿಯಲ್, ಅದು ಕಮರ್ಷಿಯಲ್. ಇದು ಒಂದು ತಿಂಗಳ ಬೆಳೆ, ಇದು ಒಂದು ತಿಂಗಳು ಬೆಳೆ. ಬೆಳೆ. ತಿಂಗಳಿಗೆ ಒಂದ್ಸತಿ ನೀವು ಮೊಟ್ಟೆಗಳನ್ನ ತರಕ್ ಹೋಗ್ಬೇಕು, ಮತ್ತೆ ಇದನ್ನ ಸೇಲ್ ಮಾಡಕ್ ಹೋಗ್ಬೇಕು. ನಾವು ಫೋನ್ ಮಾಡಿ ಅವರು ತಂದು ಕೊಡ್ತಾರೆ, ಅವರೇ ಇಲ್ಲಿಗೆ ಡೆಲಿವರಿ ಮಾಡ್ತಾರೆ. ಮರಿ ಕೇಳಿದ್ರು ಮರಿನೂ ಡೆಲಿವರಿ ಮಾಡ್ತಾರೆ. ಇಲ್ಲಿಂದ ರಾಮನಗರ? ಇಲ್ಲ, ನಾವು ಚಾಕಿ ಸೆಂಟ್ರಿಗೆ, ನಾವು ರೈತರು ಚಾಕಿ ಕಟ್ಟಿ ರೆಡಿ ಮಾಡಿ ಕೊಡ್ತಾರೆ. ಚಾಕಿ ಕಟ್ಟಿ ರೆಡಿ ಮಾಡೋದು ಅಂತಾರೆ ಅವರು ಚಾಕಿ ಸೆಂಟರ್ ಅವರು ಇರ್ತಾರೆ. ಮೊಟ್ಟೆಗಳನ್ನಷ್ಟೇ ಅವರು ಗ್ರಾನೇಜ್ ತರಲೇಬೇಕು. ಮೊಟ್ಟೆಗಳನ್ನ ಅವ್ರು ಸಪ್ಲೈ ಮಾಡಲ್ಲ. ಅವ್ರು ಆಲ್ರೆಡಿ ಏನ್ ಆಫೀಸ್ ಮೈಸೂರು, ಚನ್ನಪಟ್ಟಣದಲ್ಲಿ ಏನದವ ಅಲ್ಲಿಂದ ಅವ್ರ ಮೊಟ್ಟೆ ತಂದನೆ ಅವರೇ ಚಾಕಿ ಕಟ್ಟಿ ಕೊಡ್ಬೇಕು. ಚಾಕಿ ಕಟ್ಟಿ ಅಂದ್ರೆ ಅದೇ ಸಣ್ಣ ಮರಿ ಅಂತ ಹೇಳಿದ್ನಲ್ಲ, ಮರಿ ಆಗುತ್ತೆ, ಅದೇ ಚಾಕಿ ಕಟ್ಟೋದು. ಮೊಟ್ಟೆಯಿಂದ ಮರಿ ಮಾಡ್ಕೊಡ್ತಾರೆ. 2 ಜನ ಇಶ್ಯೂ ಮಾಡ್ಕೊಡ್ತಾರೆ. 5 ದಿವಸ 5.5 ದಿವಸ ಇಟ್ಕೊಂಡು ಕೊಡ್ತಾರೆ. ಕಾಸ್ಟ್ ಜಾಸ್ತಿ ಆಗುತ್ತೆ ಅವಾಗ. ನಾವೇನಿದ್ರು ಅವ್ರದೆಲ್ಲ ನಮ್ಗೆ ಏನು ಸರಿ ರೆಡಿ ಆಗಿ ತುಂಬದ ಮಂಗೇಶ್ ಅವ್ರು. ಅವ್ರೆಲ್ಲ ರೆಡಿ ಮಾಡ್ಕೊಟ್ಟು ನಾವ್ ಇಲ್ಲಿ ನಾವ್ ಅಡಿಗೆ ಮಾಡ್ಕೊಂಡು ತುಂಬ ಆತರ ಮಾಡ್ತೀವಲ್ಲ. ಇಲ್ಲೆಲ್ಲ ಸ್ವಲ್ಪ ಅಷ್ಟೊಂದು ಟೆಕ್ನಿಕಲ್ಗಳು ಮನೆಗಳಿಲ್ಲ. ಈಗ ಹಳಬ್ರು ಏನಿದೀವೋ ಇಲ್ಲಿ ಫಸ್ಟ್ ಇಲ್ಲಿ ನಮ್ಮ ಇವಾಗ ಈಗಿರೋ ಹುಡುಗರು ರೈತರಿಗೆ ಚಾಕಿ ಕಟ್ಬೇಕಂದ್ರೆ ಗೊತ್ತಿಲ್ಲ. ಕತ್ತಿ ಅಂತ ಅಂತೀವಿ ನಾವು, ಅದನ್ನ ಕಟ್ ಮಾಡೋಣ ಅದಂದ್ರೆ ಏನ್ ಗೊತ್ತಿಲ್ಲ, ಅಲ್ಲಿಗಂದ್ರೆ ಏನ್ ಗೊತ್ತಿಲ್ಲ. ಹಳಬ್ರು ಏನು ಇಲ್ಲಿಂದ ಇದಕ್ಕಿಂತ ಒಂದು 15ರಿಂದ 20 ವರ್ಷ ಇಂಚಿ ಕದಿವೋ ಅವ್ರಿಗೆ ಮಾತ್ರ ಗೊತ್ತು. ಅಲ್ಲಿಂದ ಒಂದು 10 ವರ್ಷದಿಂದ ಚಾಕಿ ಸೆಂಟರ್ ಹುಟ್ಕೊಂಡು ನಮ್ಮಂತ್ರ ಗೊತ್ತಿರೋ ಒಬ್ರು ಚಾಕಿ ಸೆಂಟರ್ ಮಾಡ್ಕೊಂಡು ಬರೀ ಮೊಟ್ಟೆ ಮರಿ ಬಿಸ್ನೆಸ್ ಅದು. ಈಗ ಇಷ್ಟು ದಿವಸ ಅಂದ್ರೆ ಈಗ ಒಂದು ಮೊಟ್ಟೆಯಿಂದ ಅದನ್ನ ಮರಿ ಮಾಡಿ ಇಷ್ಟು ದಿವಸ ಒಂದು ತಿಂಗಳ ಕಾಲ ಕಳೆಯೋದು ಒಂದ್ ಕಡೆ ಆದ್ರೆ ಇದನ್ನ ಮೊಟ್ಟೆಯಿಂದ ಮರಿ ಮಾಡಿ ಅದನ್ನ ಸೇಲ್ ಮಾಡೋದು ಅದೊಂದ್ ಕಡೆ. ಅವ್ರದ್ದು ಎಷ್ಟು ದಿವಸ? 8 ದಿನ ಮಾತ್ರ ಟೈಮ್ ಅಷ್ಟೇ. 8 ದಿನದಲ್ಲಿ 8 ದಿನದಲ್ಲಿ ನಮ್ದು 8 ದಿನದಿಂದ ನಮ್ದು 20 ದಿನ ನಾವು ಕಾಯ್ಬೇಕು, ಅವ್ರು 8 ದಿನ ಕಾಯೋದಷ್ಟೇ. ಬಟ್ ಎಲ್ಲ ಟೋಟಲ್ 30 ದಿವಸ ನಮ್ ಕ್ರಾಪ್ ಮುಗೀತು. ಇವಾಗ ರೇಟ್ ಎಷ್ಟು? 755 ಇವತ್ತು ಆಗಿದೆ. ಸರ್ ದಿನ ಹೆಚ್ಚು ಕಮ್ಮಿ ಆಗ್ತಾರೆ, ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಅದು ಒಟ್ಟಿಗೆ ಅವರೇಜ್ ಈಗ 650 ಇಂದ 750 ಇರುತ್ತೆ ಅವರೇಜ್. ಈಗಿದೆ ಈಗ ಒಂದು 15-20 ದಿವಸದಿಂದ ಹಂಗೆ ಒಂದ್ ಲೆಕ್ಕಕ್ಕಿದೆ. ಹಿಂದೆ ಒಂದ್ 2 ತಿಂಗಳ ಕೆಳಗೆ 600 ಒಳಗೆ 500, 550, 400 ಸತಿ ಆಗೈತಿ. ಇದು ಹಿಂಗೆ ಅಂತ ಹೇಳಂಗಿಲ್ಲ. 1000ದಿಂದ ಇಲ್ಲ ಸರ್, ಯಾವ್ದೇ ಕಾರಣಕ್ಕೆ ಸ್ಟಾಕ್ ಇಟ್ಕೊಂಬಕ್ ಬರಲ್ಲ. ಇದು ಯಾವುದೇ ಕಾರಣಕ್ಕೆ ಸ್ಟಾಕ್ 2 ದಿನ ಇಟ್ಕೊಂಬಕ್ ಸತಿ ಬರಲ್ಲ. ಇದು ನಮ್ದು 3ನೇ ದಿನದಾಗ ಆ ಚಿಟ್ಟಾಗಿ ಹೊರಗೆ ಬರ್ತದೆ. ಹೌದು ಅಷ್ಟೇ. ಇದಕ್ಕೇನು ಕರೆಕ್ಟ್ ಆಗಿ ಗೂಡು ಇಟ್ಕೊಂಡ್ರೆ ಗೂಡು ಕರೆಕ್ಟ್ ಅಂದ್ರೆ 3 ದಿವಸ ಹೊರಗೆ ಬಂದ್ಬಿಡುತ್ತದೆ. ಇದು ಗೂಡು ಕಟ್ಟಿ 3 ದಿವಸ ಇರುತ್ತೆ. ಆತ್ಲ 3 ದಿವಸ ಇಟ್ಕೊಂಡ್ರೆ 9 ದಿವಸಕ್ಕೆ ಚಿಟ್ಟೆ ಹೊರಗೆ ಬರುತ್ತೆ. 9 ದಿವಸ 9 ದಿವಸ ಗೂಡು ಕಟ್ಟಿ ಆದ್ಮೇಲೆ 9 ದಿವಸಕ್ಕೆ ಚಿಟ್ಟೆ ಹೊರಗೆ ಬರುತ್ತೆ. ಚಿಟ್ಟೆ ಆಗಿ ಹೊರಗೆ ಬರುತ್ತೆ. ಅದು ಬಾಯ್ಲಿಂಗ್ ಮಾಡಿ ಬೇಕಾದ್ರೆ ಬಾಯ್ಲಿಂಗ್ ಮಾಡ್ಕೊಂತಾರೆ. ಬಾಯ್ಲಿಂಗ್ ಮಾಡಿ ಬೇಕಾದ್ರೆ ಒಂದು ವಾರ 15 ದಿವಸ ಬೇಕಾದ್ರೆ ಇಟ್ಕೋಬಹುದು. ಹೀಟ್ ಮಾಡಿ ಮರಿ ಒಳಗೆ ಸಾಯಿಸ್ತಾರ, ಅದನ್ನ ಒಳಗೆ ಸತ್ತೋಗುತ್ತೆ. ಅದೇನೋ ಮಾಡ್ತಾರ. ಈಗ ಬಂದೈತೆ ಆ ಟೆಕ್ನಿಕಲ್, ಮೊದ್ಲು ಇದ್ದಿಲ್ಲಂತೆ. ಈಗ ಒಂದು 2 ತಿಂಗಳವರೆಗೆ ಬೇಕಾದ್ರೆ ಇಡೋ ಸ್ಟಾಕ್ ಅಷ್ಟು ಕೆಪಾಸಿಟಿ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಏನಷ್ಟು ಗೊತ್ತಿಲ್ಲ, ಅವರೇ ಹೇಳ್ತಿರ್ತಾರೆ. ಅಷ್ಟೇ ಸರ್, ಇದು ಮಾಹಿತಿ ಇರೋದು. ನಮ್ಗಿರೋದು ಕೂಡ ಅಷ್ಟೇ. ಹ್ಞೂ ಸರ್. ಭಾಳ ಕಮ್ಮಿ ಇರುತ್ತೆ.